ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಓಂ ನಮಃ ಸೂರ್ಯಃ ಪಿತಾಮಹೋ ವ್ಯಾಸಃ ವಸಿಷ್ಠೋ ತ್ರಿಪರಾಶರಃ ಕಶ್ಯಪೋ ನಾರದೋ ಗಾರ್ಗ್ಯಃ ಮರೀಚಿರ್ಮುನಿರಂಗಿರಾಃ ಲೋಮಶಃ ಪೌಲಶಶ್ಚೈವ ಚವನೋ ಯಮನೋ ಭೃಗುಃ ಶೌನಕೋಷ್ಟಾದಶಶ್ಚೇತಿ ಜ್ಯೋತಿಷ್ಶಾಸ್ತ್ರಪ್ರವರ್ತಕಾಃ. ನಮೋ ಋಷಿಭ್ಯಃ ನಮೋ ಮಹದ್ಭ್ಯಃ. ಪ್ರಿಯ ವೀಕ್ಷಕರೇ, ಭಗವಂತ ಶುಭವನ್ನು ಉಂಟು ಮಾಡಲಿ. ಆತ್ಮೀಯರೇ, ಮಾರ್ಚ್ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರಿಗೆ ಹೇಗಿದೆ ಮಾಸ ಭವಿಷ್ಯ ಎಂಬುದನ್ನು ತಿಳ್ಕೊಳ್ಳೋಣ. ನೋಡಿ, ವಿಶಾಖ ನಕ್ಷತ್ರ 4ನೇ ಪಾದ, ಹಾಗೆ ಅನುರಾಧ ನಕ್ಷತ್ರ 1, 2, 3, 4ನೇ ಪಾದ, ಜ್ಯೇಷ್ಠ ನಕ್ಷತ್ರ 1, 2, 3, 4ನೇ ಪಾದ. ವಿಡಿಯೋ ಮುಗಿವರೆಗೂ ಕೂಡ ನೀವು ನೋಡ್ತಾ ಇರಿ. ನಕ್ಷತ್ರ ಪರಿಹಾರಗಳು ಏನಿದೆ ಎಂಬುದನ್ನು ಕೂಡ ತಿಳ್ಕೊಳ್ಳುವಂತಹ ಒಂದು ಪ್ರಯತ್ನ ಮಾಡೋಣ. ಆತ್ಮೀಯರೇ, ವಿಶೇಷವಾಗಿ ನೋಡಿ, ಮಾರ್ಚ್ 3ನೇ ತಾರೀಕಿಗೆ ಗ್ರಸ್ತೋದಯ ಚಂದ್ರಗ್ರಹಣವೂ ಕೂಡ ಇದೆ. ಹಾಗಾಗಿ ಆ ಚಂದ್ರಗ್ರಹಣದ ಬಗ್ಗೆ ವಿಶೇಷವಾದಂಥ ವಿಡಿಯೋವನ್ನು ಕೂಡ ಅಪ್ಲೋಡ್ ಮಾಡೋಣ. ಅದು ನಮಗೆ ಭಾರತದಲ್ಲಿ, ಕರ್ನಾಟಕದಲ್ಲಿ ಗೋಚರವಾಗ್ತದೆ. ಹಾಗಾಗಿ ಗೋಚರವಾಗುವಂಥ ಗ್ರಹಣದ ಬಗ್ಗೆ ವಿಡಿಯೋ ಅಪ್ಲೋಡ್ ಮಾಡ್ತೇನೆ. ನೋಡಿ, ವಿಶೇಷವಾಗಿ 3ನೇ ತಾರೀಕಿಗೆ ಹೋಳಿ ಹುಣ್ಣಿಮೆ ಮತ್ತು ಗ್ರಹಣವೂ ಕೂಡ ಇದೆ. ಹಾಗೆ 2ನೇ ತಾರೀಕಿಗೆ ಕಾಮದಹನ ಮತ್ತು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡುವಂತಹ ಒಂದು ಶುಭವಾದಂಥ ದಿವಸ. ಹಾಗಾಗಿ ಹುಣ್ಣಿಮೆಯೂ ಕೂಡ 2ನೇ ತಾರೀಕಿಗೂ ಕೂಡ ಇದೆ. ಹಾಗಾಗಿ 2ನೇ ತಾರೀಕು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಬಹುದು. ಹಾಗೆ 6ನೇ ತಾರೀಕಿಗೆ ಸಂಕಷ್ಟರ ಚತುರ್ಥಿ, 14ನೇ ತಾರೀಕಿಗೆ ಮೀನ ಸಂಕ್ರಾಂತಿ, 15ನೇ ತಾರೀಕಿಗೆ ವಿಶೇಷವಾಗಿ ಷಡಶೀತಿ ಪುಣ್ಯಕಾಲ ಅಂತಿದೆ. ಹಾಗೆ ಸರ್ವೇಶಾಂ ಏಕಾದಶಿಯೂ ಕೂಡ ಇದೆ ಆ ದಿವಸ. ಇನ್ನು 16ನೇ ತಾರೀಕಿಗೆ ಸೋಮಪ್ರದೋಷ, ಹಾಗೆ 19ನೇ ತಾರೀಕಿಗೆ ಯುಗಾದಿ ಅಮಾವಾಸ್ಯೆ. ಇದು ನಮಗೆ ಈ ಸಂವತ್ಸರದ ಒಂದು ಕೊನೆಯ ತಿಂಗಳು. ನಮ್ಮಲ್ಲಿ ಪಾಲ್ಗುಣ ಮಾಸ ಅಂತ ಹೇಳಿ ಕರಿತೇವೆ. ಪಾಲ್ಗುಣ ಮಾಸ ಅಂತಂದರೆ ಈ ಒಂದು ನಮ್ಮ ಸಂವತ್ಸರದ ಒಂದು ಕೊನೆಯ ತಿಂಗಳು. ಹಾಗೆ ಮಾರ್ಚ್ ಎಂಡೂ ಕೂಡ ನಾವು ಹೇಳಬಹುದು. ಒಟ್ಟಿನಲ್ಲಿ ಗ್ರಹಸ್ಥಿತಿ ಹೇಗಿದೆಯಪ್ಪ ಅಂತಂದರೆ ನೋಡಿ, ವೃಶ್ಚಿಕ ರಾಶಿಯವರಿಗೆ ನಿಮ್ಮ ರಾಶಿಯಿಂದ ಚತುರ್ಥ ರಾಶಿಯಲ್ಲಿ ಕುಜ ಮತ್ತು ಬುಧ, ರಾಹು ಹೀಗೆಲ್ಲ ಇದ್ದಾರೆ. ಇನ್ನು ಪಂಚಮ ರಾಶಿಯಲ್ಲಿ ರವಿ, ಶುಕ್ರ, ಶನಿಯೂ ಕೂಡ ಪಂಚಮ ರಾಶಿಯಲ್ಲಿ, ಷಷ್ಠ, ಸಪ್ತಮ ರಾಶಿಯಲ್ಲಿ ಯಾರೂ ಇಲ್ಲ. ಇನ್ನು ಅಷ್ಟಮ ರಾಶಿಯಲ್ಲಿ ಗುರು, ಇನ್ನು ಕೇತುವು ಕೂಡ ದಶಮ ರಾಶಿಯಲ್ಲಿದ್ದಾನೆ. ಹೀಗೆಲ್ಲ ಒಂದು ಗ್ರಹಸ್ಥಿತಿ ಇದೆ. ನೋಡಿ, ಈ ತಿಂಗಳಲ್ಲಿ ಏನಾದರೂ ಪೂಜೆ ಪುನಸ್ಕಾರಗಳನ್ನು ಮಾಡಬೇಕು ಅಂತಂದರೆ 1ನೇದಾಗಿ 9ನೇ ತಾರೀಕು ವಿಶಾಖ ನಕ್ಷತ್ರ ಇದೆ, ಏನಾದರೂ ಮಾಡಬಹುದು ಪೂಜೆ ಪುನಸ್ಕಾರಗಳನ್ನು. ಅಥವಾ 5ನೇ ತಾರೀಕು ಕೂಡ ಏನಾದರೂ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಳಿ. ನೋಡೋಣ ಏನು ಈ ವೃಶ್ಚಿಕ ರಾಶಿಯವರಿಗೆ ಈ ತಿಂಗಳಲ್ಲಿ ಬದಲಾವಣೆ ಅಂತಂದರೆ, 1ನೇದಾಗಿ ರಾಶ್ಯಾಧಿಪತಿಯಾದಂತಹ ಕುಜನು ಚತುರ್ಥ ರಾಶಿಯಲ್ಲಿದ್ದಾನೆ, ಸುಖ ರಾಶಿಯಲ್ಲಿದ್ದಾನೆ. ಹಾಗಾಗಿ ಭೂಮಿ ವ್ಯಾಪಾರ ವ್ಯವಹಾರ ಮಾಡುವ ಅಂತಹ ವ್ಯಕ್ತಿಗಳಿಗೆಲ್ಲ ಹೆಚ್ಚಿನದಾದಂತಹ ಆದಾಯಗಳು, ಲಾಭದಾಯಕವಾದಂತಹ ಒಂದು ಅವಕಾಶಗಳು ಸಿಗ್ತಾ ಹೋಗ್ತದೆ ನಿಮಗೆ. ಮತ್ತು ರಾಜಕೀಯ ವ್ಯಕ್ತಿಗಳಿಗೂ ಕೂಡ ನೋಡಿ, ರವಿಯು ಪಂಚಮ ರಾಶಿಯಲ್ಲಿದ್ದಾನೆ. ಎಲ್ಲ ಸಾಮಾನ್ಯವಾಗಿ 11ನೇ ತಾರೀಕು, 14ನೇ ತಾರೀಕು ಅನಂತರದಲ್ಲಿ ಪಂಚಮ ರಾಶಿಗೆ ರವಿ ಮತ್ತು ಶುಕ್ರೆಲ್ಲ ಬರ್ತಾರೆ. ಹಾಗಾಗಿ ಶನಿ ಮತ್ತು ರವಿಯ ಸಂಯೋಗ, ಏನೋ ಹಗ್ಗ ಜಗ್ಗಾಟಗಳು, ಸ್ವಲ್ಪ ಕಿರಿಕಿರಿ ಹೀಗೆಲ್ಲ ನಡೀತಾ ಇರುತ್ತೆ. ಆದರೂ ಕೂಡ ಎಲ್ಲೋ ಒಂದು ಕಡೆಗೆ ಒಂದು ಸ್ಥಾನಮಾನಗಳು, ಅವಕಾಶಗಳು ಮತ್ತು ನೀವು ಹೇಳಿದ ನಡೆಯುವಂತಹ ಸಾಧ್ಯತೆಗಳು ಬಹಳ ಮಟ್ಟಿಗಿರುತ್ತೆ. ಅದು 15ನೇ ತಾರೀಕು ಅನಂತರದಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಅವಕಾಶಗಳೆಲ್ಲ ಆಗ್ತಾ ಹೋಗ್ತದೆ. ಹಾಗಾಗಿ ರಾಜಕೀಯ ಮುಖಂಡರಿಗೂ ಕೂಡ ಬಹಳ ಉತ್ತಮವಾದಂಥ ಅವಕಾಶಗಳನ್ನು ಕೂಡ ನಾವು ಕಾಣಬಹುದು. ಇನ್ನು ವಿದ್ಯಾರ್ಥಿಗಳ ಜೀವನದಲ್ಲಿ ತಕ್ಕ ಮಟ್ಟಿಗೆ ಅವಕಾಶಗಳಿದೆ, ಲಾಭಗಳು ಕೂಡ ಸಿಗ್ತಾ ಇದೆ. ಆದರೆ ಮನಸ್ಸಿಗೆಲ್ಲೋ ಚಿಂತೆ, ಟೆನ್ಷನ್ನು, ಅದು ಸರಿಯಾಗ್ತಾ ಇಲ್ಲ, ಇದು ಸರಿಯಾಗ್ತಾ ಇಲ್ಲ, ಏನು ಮಾಡಬೇಕಪ್ಪ, ಯಾವುದೂ ಕೈ ಹತ್ತುತ್ತಾ ಇಲ್ಲ, ಯಾವುದೂ ಒಂದು ಹಂತಕ್ಕೆ ಸಮಾಧಾನ ಇಲ್ಲ ಹೇಳುವಂತಹ ಒಂದು ಮನಸ್ಥಿತಿ, ವ್ಯವಸ್ಥೆಗಳೆಲ್ಲ ಇದೆ. ಹಾಗಿದ್ದಾಗೂ ಕೂಡ ಒಂದು ಆ ಸರಸ್ವತಿ ಅನುಗ್ರಹ ಆಶೀರ್ವಾದದಿಂದ ತಕ್ಕ ಮಟ್ಟಿಗೆ ಏನೋ ಮನಸ್ಸಿಗೆ ಪರವಾಗಿಲ್ಲಪ್ಪ, ಇಷ್ಟು ಓದಿದ್ದೇನೆ, ಇಷ್ಟು ಲಾಭಾಂಶ ಆಗ್ತಾ ಇದೆ, ಅನುಕೂಲ ಆಗ್ತಾ ಇದೆ ಹೇಳುವಂತಹ ಒಂದು ಮನಸ್ಥಿತಿ ಉಂಟಾಗತ್ತೆ. ಅದು ಬಹಳ ಒಳ್ಳೆಯದಾದಂಥದ್ದು. ಸ್ವಲ್ಪ ಪ್ರಯಾಣ ಯೋಗವೂ ಕೂಡ ಈ ತಿಂಗಳಲ್ಲಿದೆ. ನೋಡಿ, ಹೆಚ್ಚಿನದಾಗಿ ನೋಡಿ, ನಮಗೆ ವಿಶೇಷವಾಗಿ ಯುಗಾದಿಯ ಅಮಾವಾಸ್ಯೆ, ಯುಗಾದಿ ಹಬ್ಬ ಹೀಗೆಲ್ಲ ಇದೆ. ನಮಗೆ ನೂತನವಾದಂಥ ಸಂವತ್ಸರ ಯುಗಾದಿ ಅನಂತರದಲ್ಲಿ ಆಗುತ್ತೆ. ಹಾಗಾಗಿ ಸ್ವಲ್ಪ ಪ್ರಯಾಣವೂ ಕೂಡ ಆಗಬಹುದು. ರಾಹು ಮತ್ತು ಕುಜನಿಂದ ನಾವು ಬಹಳಷ್ಟು ಪ್ರಯಾಣವನ್ನು ಕೂಡ ಚಿಂತನೆ ಮಾಡಬಹುದು. ಹಾಗಾಗಿ ಕೆಲವೊಂದು ಕಡೆಗೆ ಓಡಾಡುವಂತಹದ್ದು, ಧಾರ್ಮಿಕ ಕ್ಷೇತ್ರಗಳಿಗೆ ಹೋಗಿ ದರ್ಶನ ಮಾಡುವಂಥದ್ದು, ಭಗವಂತನ ಅನುಗ್ರಹ ಪಡೆಯುವಂಥ ಶುಭವಾದಂಥ ತಿಂಗಳಾಗಬಹುದು. ಇನ್ನು ಶುಕ್ರ ಮತ್ತು ರವಿ ಬಹಳಷ್ಟು ರೀತಿಯಾಗಿ ಒಟ್ಟಿಗೆ ಇದ್ದಾರೆ. ಆದರೆ ಶುಕ್ರನಿಂದ ನಾವೇನು ಚಿಂತನೆ ಮಾಡಬಹುದು? ಉಚ್ಚನಾದಂಥ ಶುಕ್ರ ಕಲೆ, ಸಾಹಿತ್ಯ, ಸಂಗೀತ ಮೊದಲಾದಂತಹ ಕೆಲಸ ಕಾರ್ಯ ಮಾಡ್ತಾ ಇದ್ದಂಥವ್ರಿಗೆ ಕೂಡ ಏನೋ ಒಂದು ಹಂತಕ್ಕೆ ನಿಮ್ಮ ಪ್ರತಿಭೆಗಳಿಗೆ ಅವಕಾಶಗಳು ಸಿಗುತ್ತೆ, ಮನ್ನಣೆ ಸಿಗುತ್ತೆ. ಎಲ್ಲ ಒಂದು ಕಡೆಗೆ ನಿಮಗೆ ಹೊಗಳಿಕೆಯೂ ಕೂಡ ಸಿಗುತ್ತೆ. ತಕ್ಕ ಮಟ್ಟಿಗೆ ವಿಶೇಷವಾದಂಥ ಸಂಭಾವನೆಗಳು ಕೂಡ ಸಿಗುವಂಥ ಸಾಧ್ಯತೆಗಳಿದೆ. ಹಾಗಾಗಿ ನಿಮಗೆ ತಕ್ಕ ಮಟ್ಟಿಗೆ ಖುಷಿ, ಸಂತೋಷ ಇದೆ. ಹಾಗೆ ಮಾಧ್ಯಮ ಕ್ಷೇತ್ರದವರಿಗೂ ಕೂಡ ಎಲ್ಲೋ ಒಂದು ಕಡೆಗೆ ಲಾಭಾಂಶಗಳು ಸಿಗುತ್ತೆ. ಎಲ್ಲೋ ಒಂದು ಕಡೆಗೆ ಸಣ್ಣ ಪುಟ್ಟ ತಪ್ಪು ತೊಂದರೆಗಳಾಗ್ತಾ ಇರುತ್ತೆ. ಆದರೂ ಕೂಡ ಅದನ್ನೆಲ್ಲ ಸೇರಿಸಿ ಅದನ್ನೆಲ್ಲ ಒಟ್ಟಿಗೆ ಮಾಡಿಕೊಂಡು ಅನುಕೂಲಕರವಾಗಿ ಹೋಗುವಂತಹ ಚಾನ್ಸಸ್
ಮನಸ್ಸು ಬಹಳ ಮಟ್ಟಿಗಿರುತ್ತೆ. ನಿಮಗೆ ಎಲ್ಲೋ ಒಂದು ಕಡೆಗೆ ಖುಷಿ ಹೇಳುವಂಥದ್ದಿರುತ್ತೆ. ಒಟ್ಟಿನಲ್ಲಿ ಈ ತಿಂಗಳಲ್ಲಿ ಸ್ವಲ್ಪ ಹೋರಾಟ, ವ್ಯವಸ್ಥೆ, ಓಡಾಟಗಳು ಇಂತಹದ್ದೇ ಸ್ವಲ್ಪ ಜಾಸ್ತಿ ಇರುವ ಹಾಗಿದೆ. ಇನ್ನು ನೋಡಿ ಅಷ್ಟಮದ ಗುರು ಏನಂತಂದರೆ 2ನೇ ರಾಶಿ ನೋಡಲ್ಪಟ್ಟಿದ್ದಾನೆ. ಏನೋ ಒಂದು ಹಂತಕ್ಕೆ ಸ್ವಲ್ಪ ಮಟ್ಟಿಗೆ ದೊಡ್ಡ ದೊಡ್ಡ ಯೋಚನೆಗಳು, ದೊಡ್ಡ ದೊಡ್ಡ ಆದಾಯ ಬರುವಂತಹ ನಿರೀಕ್ಷೆಗಳಿದೆ. ಆದರೆ ದೊಡ್ಡ ದೊಡ್ಡ ಆದಾಯಗಳು ಬರಲಿಕ್ಕಿಲ್ಲ. ತಕ್ಕ ಮಟ್ಟಿಗೆ ಏನೇನು ಸಮಯಕ್ಕೆ ಎಷ್ಟೆಷ್ಟು ಬೇಕಾಗತ್ತೋ ಅಷ್ಟು ಮಟ್ಟಿಗೆ ಆ ಸಮಯ ಸರಿ ಹೋಗುವ ಹಾಗೆ, ಸಮಯ ಕರೆಕ್ಟಾಗಿ ಆಗುವ ಹಾಗೆ ಆರ್ಥಿಕವಾದಂಥ ದಾರಿಗಳು ಕೂಡ ಆಗುತ್ತೆ. ಏನೂ ಇಲ್ಲಪ್ಪ, ಬರೀ ಕೈ ಖಾಲಿಯಾಗಿದೆ ಹೇಳುವಂಥ ಪರಿಸ್ಥಿತಿ ಇಲ್ಲ. ಏನೋ ಒಂದು ಕಡೆಗೆ ಲಾಭಾಂಶ ಸಿಗ್ತಾ ಇದೆ, ಅವಕಾಶಗಳಾಗತ್ತಾ ಹೇಳುವಂತಹ ಒಂದು ಮನಸ್ಥಿತಿ ಆಗುತ್ತೆ. ಹಾಗೆ ಒಂದು 4-5 ವಿಷಯದಲ್ಲಿ ಈ ತಿಂಗಳಲ್ಲಿ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಬೇಕು. ಒಂದನೇದಾಗಿ ನೋಡಿ, ಈ ರವಿ ಶುಕ್ರರ ಒಟ್ಟಿಗೆ ಇದ್ದಾರೆ. ನಿಮ್ಮ ಆರೋಗ್ಯದ ವಿಷಯದಲ್ಲಿ, ಕಣ್ಣಿನ ವಿಷಯ, ಮತ್ತು ನಿಮ್ಮ ಕೈಯಲ್ಲಿ ಎಷ್ಟರ ಮಟ್ಟಿಗೆ, ಉದಾಹರಣೆಗೆ ಉಪವಾಸ ಇರಬಹುದು, ಅಥವಾ ಯಾವುದೋ ಒಂದು ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತಂದರೆ ಎಷ್ಟರ ಮಟ್ಟಿಗೆ ನಮ್ಮ ಕೈಯಲ್ಲಿ ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಆ ತರಹ ನೋಡಿಕೊಂಡು ಮಾಡುವಂತಹ ಪ್ರಯತ್ನವನ್ನು ಮಾಡಿ. ಸ್ವಲ್ಪ ಅಶಕ್ತತೆ ಆಗುವಂಥ ಸಾಧ್ಯತೆಗಳು, ಮತ್ತು ಕಣ್ಣಿನಲ್ಲಿ ಏನೋ ಸಣ್ಣ ಪುಟ್ಟ ತೊಂದರೆಗಳಾಗುವಂಥ ಸಾಧ್ಯತೆಗಳಿದೆ. ಹಾಗೆ 2ನೇದಾಗಿ ಏನೇ ಸಹಿ ಮಾಡುವಾಗ ಏನೇ ಆದರೂ ಕೂಡ ಸರಿಯಾಗಿ ಯೋಚನೆ ಮಾಡಿ, ನೋಡಿ, ಓದಿ, ಕರೆಕ್ಟಾಗಿ ಇದೆಯಾ, ಅನುಕೂಲವಾಗ್ತದೆಯಾ ಅಂತ ಹೇಳಿ ನೋಡ್ಕೊಂಡು ಮಾಡುವಂಥ ಪ್ರಯತ್ನವನ್ನು ಮಾಡಿ. ಇಲ್ಲ ಅಂತಾದರೆ ಎಲ್ಲೋ ಒಂದು ಕಡೆ ಉಲ್ಟಾ ಹೊಡೆಯುವಂಥದ್ದು, ಎಲ್ಲೋ ಒಂದು ಕಡೆ ಕಿರಿಕಿರಿ ಆಗುವಂಥ ಸಾಧ್ಯತೆಗಳಿದ್ದಾವೆ. ಹಾಗೆ 3ನೇದಾಗಿ ನಿಮ್ಮ ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಉಪಕಾರವನ್ನು, ಒಳ್ಳೊಳ್ಳೆ ಕೆಲಸಗಳನ್ನೋ ಮಾಡಿ. ಕೆಲವೊಂದು ಸಲ ಏನಾಗುತ್ತೆ, ನಾವೇ ಒಳ್ಳೇದು ಮಾಡಬೇಕು ಅಂತ ಹೋದಾಗ ಅದು ತೊಂದರೆಯೂ ಕೂಡ ಆಗುವಂಥ ಸಾಧ್ಯತೆಗಳಿರುತ್ತೆ. ಹಾಗೆ ನೋಡಿ, ಮಗುವಿಗೆ ಹಾಲು ಉಣಿಸ್ಬೇಕು ಅಂಥೇಳಿ ತಾಯಿ ಗೊತ್ತಿರುತ್ತೆ, ಆದರೆ ಮಗು ಹೊತ್ತಾಗ ಮಾತ್ರ ತಾಯಿ ಹಾಲು ಕೊಡುತ್ತೆ ಅಲ್ವಾ. ಹಾಗೆ ಜಗತ್ತಿನಲ್ಲಿ ಕೆಲವೊಂದು ಸಲ ಅತಿ ಸರ್ವತ್ರ ವರ್ಜಯೇತ್ ಎಂಬುದಾಗಿ ಹೇಳಿದ್ದಾರೆ. ಅತಿಯಾಗಿ ಒಳ್ಳೆಯದನ್ನು ಮಾಡೋದು ಬಹಳ ಒಳ್ಳೆಯದಲ್ಲ. ಜೀವನದಲ್ಲಿ ಎಷ್ಟೋ ಸಲ ನಾವು ಒಳ್ಳೇದು ಮಾಡ್ತೇವೆ ಅಂದ್ಕೊಳ್ತೇವೆ, ಆದರೆ ಅದು ಕೂಡ ಕೆಲವೊಂದು ಸಲ ತೊಂದರೆ ಕೊಡುತ್ತೆ. ಹಾಗಾಗಿ ಎಷ್ಟು ಸಾಧ್ಯ ಆಗುತ್ತೋ ನಿರೀಕ್ಷೆಗೆ ತಕ್ಕಂತೆ ಬೇಕಾದಾಗ ಮಾತ್ರ ಉಪಕಾರವನ್ನು ಕೂಡ ಮಾಡುವಂಥ ಪ್ರಯತ್ನ ಮಾಡಿ. ಎಷ್ಟೋ ಸಲ ಇನ್ನೊಬ್ಬರಿಗೆ ಒಳ್ಳೇದು ಮಾಡಬೇಕು ಅಂತೇಳಿ ಬಹಳಷ್ಟು ಮಾಡಿ ತೊಂದರೆಯೂ ಕೂಡ ಆದಂಥದ್ದನ್ನು ನಾವು ಪ್ರತ್ಯಕ್ಷವಾಗಿ ನೋಡಿರ್ತೇವೆ. ಹಾಗೆ 4ನೇದಾಗಿ ಬಹಳ ಮಟ್ಟಿಗೆ ನಿಮ್ಮ ಆತ್ಮಕಾರಕನಾದಂಥ ರವಿ ಪಂಚಮಕ್ಕೆ ಬಂದಿದ್ದಾನೆ. ನಿಮ್ಮ ಸಾಮರ್ಥ್ಯಗಳೆಲ್ಲ ಬೆಳೀತಾ ಇದೆ. ನಿಮ್ಮಲ್ಲಿ ಹೆಚ್ಚಿನದಾದಂತಹ ವಿದ್ಯಾಭ್ಯಾಸ ಇರಬಹುದು, ಅನುಭವ ಇರಬಹುದು, ವ್ಯಾವಹಾರಿಕವಾದಂಥ ಜ್ಞಾನ ಇರಬಹುದು. ಹಾಗೆ ಅದೆಲ್ಲ ಬೆಳೀತಾ ಇದೆ. ಆದರೂ ಕೂಡ ಇನ್ನೊಬ್ಬರು ಏನು ಹೇಳ್ತಾರೆ ಹೇಳೋದನ್ನು ಕೂಡ ಸ್ವಲ್ಪ ಗಮನ ಇಟ್ಟು ಕೇಳ್ಕೊಳ್ಬೇಕು. ಯಾಕಂದರೆ ಜಗತ್ತಿನಲ್ಲಿ ಗುಡ್ಡದಕ್ಕಿಂತ ದೊಡ್ಡ ಗುಡ್ಡ ಇದೆಯಂತೆ. ಹಾಗೆ ನಾವೆಲ್ಲ ಏನು ಅಂದ್ಕೊಳ್ತೇವೆ, ನಮಗೆಲ್ಲ ಬರುತ್ತೆ ಅಂದ್ಕೊಳ್ತೇವೆ, ಆದರೆ ಜಗತ್ತಿನಲ್ಲಿ ಶೂನ್ಯ ಅಂಥೇಳಿ ನಾವೆಲ್ಲ ತಿಳ್ಕೊಳ್ಬೇಕು. ಬೇಕಾದಷ್ಟು ವಿದ್ಯೆ, ಬೇಕಾದಷ್ಟು ಬೃಹತ್ತಾಕಾರದ ವಿದ್ಯೆಗಳು, ಮರ, ಆ ಥರ ವ್ಯಕ್ತಿಗಳು ಕೂಡ ಇದ್ದಾರೆ ಜಗತ್ತಿನಲ್ಲಿ. ಹಾಗಾಗಿ ಅದಕ್ಕೆ ನಾವು ಸ್ವಲ್ಪ ಬೆಲೆ ಕೊಡುವಂಥ ಪ್ರಯತ್ನ ಮಾಡಬೇಕು. ಹಾಗೆ 5ನೇದಾಗಿ ಬಹಳ ಮುಖ್ಯವಾಗಿ ನೀವು ನಿಮ್ಮನ್ನು ಬಹಳ ಮಟ್ಟಿಗೆ ತಿದ್ದುಕೊಳ್ತಾ ಇದ್ದೀರಿ, ಬಹಳ ನಿಮ್ಮನ್ನು ನೀವು ಶೋಧನೆ ಮಾಡ್ತಾ ಇದ್ದೀರಿ. ಈ ತಿಂಗಳಲ್ಲಿ ಬಹಳಷ್ಟು ಶೋಧನೆ ನಡೀತದೆ. ಈ ತಿಂಗಳಲ್ಲಿ ಬಹಳಷ್ಟು ನಿಮ್ಮನ್ನು ಪರೀಕ್ಷೆ ಮಾಡುವಂತಹ ಅವಕಾಶಗಳು ಕೂಡ ಸಿಗುತ್ತೆ. ಎಷ್ಟೋ ಸಲ ಭಗವಂತ ಕೊಟ್ಟು ನೋಡ್ತಾನೆ, ಕೊಡದೇನೂ ಕೂಡ ನೋಡ್ತಾನಂತೆ. ಹಾಗೆ ಈ ತಿಂಗಳಲ್ಲಿ ಕೆಲವೊಂದಷ್ಟು ಜನಕ್ಕೆ ಭಗವಂತ ಅನುಗ್ರಹಿಸ್ತಾನೆ, ಕೆಲವು ಜನಕ್ಕೆ ಏನೋ ಸ್ವಲ್ಪ ಆಪತ್ತು, ತೊಂದರೆ, ಚಿಂತೆ ಆಗುವ ಹಾಗೂ ಕೂಡ ಆಗುತ್ತೆ. ಆದರೆ ಆ ಸಮಯದಲ್ಲಿ ನಾವು ಭಗವಂತನ ಮರೆಯುವಂಥದ್ದಲ್ಲ. ನಮ್ಮ ಕರ್ತವ್ಯವನ್ನು ಶತಾಯಗತಾಯ ಪ್ರಯತ್ನವನ್ನು ಮಾಡ್ತಾ ಇರಬೇಕು. ಒಳ್ಳೆಯದಾಗಲಿ, ಅನುಕೂಲವಾಗಲಿ ಅಂಥೇಳಿ ಪ್ರಯತ್ನವನ್ನು ಮಾಡ್ತಾ ಇರಬೇಕು. ಆ ಪ್ರಯತ್ನ ಮಾಡಿಲ್ಲ ಅಂತಾದರೆ ಫಲಗಳನ್ನು ಕೊಡೋದಿಲ್ಲ ಭಗವಂತ. ಸಪ್ತಮಂ ದೈವಚಿಂತನಂ ಎಂಬುದಾಗಿ ಹೇಳ್ತಾರೆ. 7ನೇ ಭಾಗ ಮಾತ್ರ ಭಗವಂತನದ್ದು. ಮಿಕ್ಕಿರುವಂತಹ ಪ್ರಯತ್ನಗಳನ್ನು ನಾವೇ ಮಾಡ್ತಾ ಹೋಗಬೇಕು. ಆ ಪ್ರಯತ್ನಗಳನ್ನು ನಾವು ಸರಿಯಾಗಿ ಮಾಡಿಲ್ಲ ಅಂತಾದರೆ ಸರಿಯಾದಂಥ ಫಲ ನಾವು ನಿರೀಕ್ಷೆ ಮಾಡಲಿಕ್ಕೆ ಆಗುವುದಿಲ್ಲ. ಹಾಗಾಗಿ ನಾವು ಉತ್ತಮವಾದಂಥ ಫಲವನ್ನು, ಉತ್ತಮವಾದಂಥ ಪ್ರಯತ್ನವನ್ನು ಮಾಡ್ತಾ ಹೋದಾಗ ಮಾತ್ರ ಆ ಭಗವಂತನ ರಕ್ಷಣೆ ಮಾಡ್ತಾರೆ. ಒಟ್ಟಿನಲ್ಲಿ ಓವರಾಲ್ ಆಗಿ ಈ ತಿಂಗಳಲ್ಲಿ ಆರ್ಥಿಕವಾದಂಥ ಸಮಾಧಾನಗಳು ಕೂಡ ನಿಮಗೆ ತಕ್ಕ ಮಟ್ಟಿಗೆ ಸಿಗುತ್ತೆ ಅಂತೇಳಿ ಹೇಳಬಹುದು. ಸ್ವಲ್ಪ ಪ್ರಯಾಣ ಯೋಗವು ಕೂಡ ತಕ್ಕ ಮಟ್ಟಿಗೆ ಆಗಬಹುದು. ಮಿಕ್ಕಿರುವಂತಹ ವಿವಾಹಾದಿ ಮಂಗಲ ಕಾರ್ಯಕ್ಕೆ ಒಂದು ಸ್ವಲ್ಪ ಪ್ರಯತ್ನ ಮಾಡಿ. ರವಿ ಶುಕ್ರರ ಒಟ್ಟಿಗಿದ್ದಾರೆ, ಆಗುವಂಥ ಸಾಧ್ಯತೆಗಳಿದ್ದಾವೆ. ಆಗತ್ತೆ ಖಚಿತವಾಗಿ ಹೇಳುವಂಥ ಸ್ವಲ್ಪ ಕಷ್ಟ. ಇನ್ನು ಸಂತಾನಾದಿಗಳಿಲ್ಲ ಅಂತಂದರೆ ಪ್ರಯತ್ನವನ್ನು ಮಾಡಿ. ಯಾಕಂದರೆ ಪಂಚಮದಲ್ಲಿ ಶನಿ ಮತ್ತು ಶುಕ್ರರಿದ್ದಾರೆ. ಸ್ವಲ್ಪ ವಿಳಂಬ ಆದರೂ ಸಂತಾನಾದಿಗಳು ಆಗಬಹುದು. ಇನ್ನು ಕೋರ್ಟು, ಕಚೇರಿ, ವ್ಯಾಜ್ಯಗಳೆಲ್ಲ ಇದ್ದರೆ ಸ್ವಲ್ಪ ಒಂದು ಹಂತಕ್ಕೆ ಬಗೆಹರಿದು ಬರಬಹುದು. ಯಾಕಂದರೆ ಎಷ್ಟೋ ಸಲ ನಾವು ಜ್ಯೇಷ್ಠ ನಕ್ಷತ್ರದವ್ರು ನೋಡ್ತಾ ಇರ್ತೇವೆ. ಜ್ಯೇಷ್ಠ ನಕ್ಷತ್ರಕ್ಕೆ ಸ್ವಲ್ಪ ಅನುಕೂಲ, ಅನಾನುಕೂಲ ಹೀಗೆ ಎಲ್ಲ ಒಂದೊಂದಕ್ಕೆ ಒಳ್ಳೆಯದಾದ ಕಾಣಿಸ್ತದೆ. ಆದರೂ ಕೂಡ ಎಲ್ಲೋ ಸ್ವಲ್ಪ ಕಿರಿಕಿರಿ, ಎಲ್ಲೋ ಒಂದು ಕಡೆಗೆ ಆತಂಕ, ಇಂತಹದ್ದೆಲ್ಲ ಬರುತ್ತೆ. ಹಾಗಾಗಿ ಜೀವನದಲ್ಲಿ ಹಂತವಾಗಿ ಮೆಟ್ಲನ್ನು ಹತ್ತುತ್ತಾ ಹೋಗಬೇಕು. ಒಂದೇ ಸಲ ಜೀವನದಲ್ಲಿ ಮೆಟ್ಲು ಹತ್ತಲಿಕ್ಕೆ ಆಗುವುದಿಲ್ಲ. ಹಂತವಾಗಿ ಮೆಟ್ಲು ಹತ್ತುತ್ತಾ, ಹಂತವಾಗಿ ಬೆಳೀತಾ ಜೀವನದ ದಾರಿ ಹುಡುಕ್ತಾ ಹೋಗಬೇಕು. ಈ ತಿಂಗಳಲ್ಲಿ ನೋಡಿ ನಕ್ಷತ್ರ ಪರಿಹಾರಗಳು ಏನು ಎಂಬುದನ್ನು ಕೂಡ ನಾವು ಗಮನಿಸೋಣ. ನೋಡಿ, ವಿಶಾಖ ನಕ್ಷತ್ರದವರು ಸಾಧ್ಯವಿದ್ದರೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು 6ನೇ ತಾರೀಕು ಸಂಕಷ್ಟದ ಚತುರ್ಥಿ ಇದೆ. ನಿಮ್ಮ ಕೈಲಾದ ಮಟ್ಟಿಗೆ ಗಣಪತಿಯನ್ನು ಪ್ರಾರ್ಥನೆ ಮಾಡಿ. ಗಕಾರ ಸಹಸ್ರನಾಮ ಅಂತಿದೆ. ಆ ಗಕಾರ ಸಹಸ್ರನಾಮವನ್ನು ಕೂಡ ಓದಿ ಅಥವಾ ಶ್ರವಣ ಮಾಡಿ. ಆ ಮಹಾಗಣಪತಿ ಅನುಗ್ರಹದಿಂದ ಒಳ್ಳೆಯದಾಗಲಿ. ಅನುರಾಧ ನಕ್ಷತ್ರ
3ನೇ ತಾರೀಕಿಗೆ ಸಂಜೆ ಗ್ರಹಣ ಇದೆ, ಹಾಗಾಗಿ 3ನೇ ತಾರೀಕಿಗೆ ಬೇಡ. 4ನೇ ತಾರೀಕು ನೋಡಿ ಬುಧವಾರ ದಿವಸ ಬರುತ್ತೆ. ಬುಧವಾರ ದಿವಸ ಸ್ನಾನಾದಿಗಳನ್ನು ಕೂಡ ಆಚರಣೆ ಮಾಡಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಇಲ್ಲಿ ಅನ್ನದಾನ ಮಾಡ್ತಾರೆ, ಇಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾರೆ. ಅಲ್ಲಿ ಹೋಗಿ ನಿಮ್ಮ ಕೈಲಾದಂಥ ಸೇವೆಯನ್ನು ಕೂಡ ಮಾಡಿ 4ನೇ ತಾರೀಕಿಗೆ ಅದು ಬಹಳ ಒಳ್ಳೆಯದಾದಂಥದ್ದು. ಇನ್ನು ಜ್ಯೇಷ್ಠ ನಕ್ಷತ್ರದವರು ಅಮಾವಾಸ್ಯೆ ಇದೆ, 19ನೇ ತಾರೀಕು ಅಮಾವಾಸ್ಯೆ. ಸ್ವಲ್ಪ ಎಳ್ಳೆಣ್ಣೆ ದೀಪ ಹಚ್ಚುವಂಥದ್ದು, ಎಳ್ಳೆಣ್ಣೆ ದಾನ ಮಾಡುವಂಥದ್ದು, ಮತ್ತು ಶಿವನ ಪ್ರದಕ್ಷಿಣೆ ಮಾಡುವಂಥದ್ದು, ಹೀಗೆಲ್ಲ ಮಾಡ್ತಾ ಹೋದರೆ ಹೆಚ್ಚಿನದಾದಂಥ ಅವಕಾಶಗಳು, ಲಾಭ ಹೀಗೆಲ್ಲ ಸಿಗತ್ತೆ. ಒಟ್ಟಿನಲ್ಲಿ ಭಗವಂತನ ಅನುಗ್ರಹದಿಂದ ಶುಭವಾಗಲಿ, ಮಂಗಲವಾಗಲಿ, ಎಲ್ಲ ಕಷ್ಟ ನಷ್ಟ ತೊಂದರೆಗಳೆಲ್ಲ ಪರಿಹಾರ ಆಗಲಿ ಅಂಥೇಳಿ ಭಗವಂತನನ್ನು ಪ್ರಾರ್ಥನೆ ಮಾಡ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು. ನಮಸ್ಕಾರ.